ಅಲಿಗೇಷನ್ಸ್ ಬಗ್ಗೆ ಒಂದು ಕ್ಲಾರಿಟಿ ತಗೊಳ್ಳೋಣ ಅಂತ ಮಾಡಿದೆ. ಹೌದಾ? ಹಾ ಹಾ. ನೋಡು, ಒಂದೆರಡಲ್ಲ ನಿನ್ ಮೇಲೆ ಕೇಳಿ ಬರ್ತಾರ ಅಲಿಗೇಷನ್. ನಿಜ ನಿಜ. 50 ಲಕ್ಷ ಫಂಡಿಂಗ್ ಒಂದ್ ಕಡೆ ಚಂದನ್ ಅವ್ರಿಗೆ ಕೊಡ್ಸಿದ್ಯಾ ಅನ್ನೋದು. ಹ್ಮ್ ಹ್ಮ್ ನೀನು ಈ ಕೇಸಲ್ಲಿ ಪರ್ಟಿಕ್ಯುಲರ್ ಆಗಿ ಧರ್ಮಸ್ಥಳದ ವಿರುದ್ಧ ಮಾಡ್ಲಿಕ್ಕೆ ಹ್ಮ್. ಎಷ್ಟೆಲ್ಲ ದುಡ್ಡು ಬರ್ತಾ ಇತ್ತು, ಜೊತೆಗೆ SIT ವಿಚಾರಣೆ ಏನೆಲ್ಲ ಆಯ್ತು, ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡ್ಬೋದಾ ನೀನು? ಕೊಡ್ಬೋದು. ಹೇಳೋದು. ಅದೇ ಈಗ SIT ಏನಾಯ್ತು ಅನ್ನುವಂಥದ್ದು ಅದು ಸ್ವಲ್ಪ ಕಾನ್ಫಿಡೆನ್ಶಿಯಲ್ ಆಗಿದ್ರೇನೆ ಒಳ್ಳೇದು. ಯಾಕಂದ್ರೆ ಈಗ ತನಿಖೆಗೆ ನಾವೇನ್ ಹೇಳಿರ್ತೀವಿ ಅನ್ನೋದು ಅದೇ ಅದು ಬೇಡ. ಅಲ್ಲಿ ಒಟ್ಟಾಗಿ ಹೇಳ್ಬೇಕು ಅಂದ್ರೆ SIT ತನಿಖೆ ಬಗ್ಗೆ ಅದು ನಮಗೆ ಅನ್ಸ್ದಾಗೆ ಅದು ಇದಾಗಿ ಟ್ರೂ ಆಗಿ ನಡೀತಿದೆ. ಖಂಡಿತವಾಗ್ಲೂ ಒಂದು ಸತ್ಯ ಆಚೆ ಬಂದೇ ಬರುತ್ತೆ. ಈಗ ಯಾರೇ ಹೋರಾಟಗಾರರು ಬಿಟ್ರು SIT ಬಿಡಲ್ಲ ಅನ್ನೋ ತರ ಗಟ್ಟಿಗೆ ಇಟ್ಕೊಂಡು ಕೂತಿದ್ದಾರೆ. ಓಕೆ, ಬಹಳ ಜನ ಮತ್ತೆ ಇಲ್ಲ ನಿಮ್ಗೆಲ್ಲ ಡ್ರಿಲ್ ತಗೊಂಡ್ರು, ಇನ್ಮೇಲೆ ನೀವೆಲ್ಲ ಲಾಕು, ಇನ್ಮೇಲೆ ಜೈಲಿಗೆ ಹೋಗ್ತೀರಿ ಅನ್ನೋ ರೀತಿಯಾಗಿ ಮಾತನಾಡ್ತೀವಲ್ಲ. ಚಾನ್ಸೇ ಇಲ್ಲ. ಅವರು ನಮ್ದು ಅಟ್ಲೀಸ್ಟ್ ನಾವು ಹೋಗೋದನ್ನ ಯಾವ ತರ ಹೋಗ್ತೀವಿ ಅನ್ನೋದು, ಯಾವ ತರ ಆಚೆ ಬರ್ತೀವಿ ಅನ್ನೋದ್ ನೋಡಿದ್ದಾರೆ, ತಗೊಂಡಿದ್ದಾರೆ ವಿಡಿಯೋ ಎಲ್ಲ. ನಾವಲ್ಲಿ ಹೇಳಿರ್ತೀವಿ ಒಳಗಡೆ ಏನಾಗ್ತಿದೆ ಅಂತ, ಬಟ್ ಯಾವ್ದನ್ನು ಪ್ರಸಾರನೇ ಮಾಡಿಲ್ಲ ಅವರು. ಅಟ್ಲೀಸ್ಟ್ ಅವ್ರು ಬಂದು ನೋಡಿದ್ರೆ ಗೊತ್ತಾಗ್ತದೆ ಒಳಗಡೆ ಆ ತರ. ಅದೇ ನಾನು ನೋಡ್ದೆ, ಏನೋ ಕಣ್ಣೀರದಾರೆ ಹಾಗೆ ಹೀಗೆ. ನಾನ್ ಕೇಳ್ಬೇಕಿತ್ತು ಆ ವಿಷಯ, ನನಗೆ ಗೊತ್ತಿದ್ಯಾ ಅಂತ ಫಸ್ಟ್ ತಿಳ್ಕೊಳ್ಳಿ ಅನ್ಬೇಕಿತ್ತು ನಾನು ಅವ್ರಿಗೆ. ಹೌದಾ? ಅಲ್ಲ, ನಾನ್ ಕೇಳೋದ ವಿಷಯಕ್ಕೆ, ಈಗ ನಿಮ್ SIT ವಿಚಾರಣೆ ನಡೀತಾ ಇದೆಯಲ್ಲ, ನೀನ್ ಬಂದ ಮೇಲಾದ್ರೂ ಈ ಒಂದು 3-4 ದಿನಗಳಿಂದ ಮಾಧ್ಯಮಗಳಲ್ಲೆಲ್ಲ ಹೋಗ್ತಾ ಇರೋದು ನೋಡಿದ್ಯಲ್ಲ, ಎಷ್ಟು ಸತ್ಯ ಇದೆ? ಒಂದು ಅಂದಾಜು ಅಪ್ರಾಕ್ಸಿಮೇಟ್ ಹೇಳ್ಬೋದಾ? ಏನು ಅಂದ್ರೆ ಅವ್ರು ಹೇಳ್ತಾರ ಸತ್ಯ ಏನು ಅಂದ್ರೆ, ಮಾಧ್ಯಮದಲ್ಲಿ ಅಭಿಷೇಕ್ ಮತ್ತೆ ಇನ್ನಿತರರು ಇದ್ದಾರಲ್ಲ, ವಿಠಲ್ ಗಿರೀಶ್ ಮಠನ ತನಿಖೆಗೆ ಹೋಗ್ತಾ ಇದ್ದಾರೆ. ಇವತ್ತು ತನಿಖೆ ಆಗ್ತದೆ, ನಾಳೆ ತನಿಖೆ ಆಗ್ತಾ ಇದೆ ಅಂದ್ರೆ ಎಂಟ್ರಿ ಆಗಿದ್ದಾರೆ ಅನ್ನೋದಷ್ಟೇ ಸತ್ಯ. ಅದನ್ನ ಬಿಟ್ಟು ಏನು ಅದೇ ಒಳಗೋಗಿ ಅವ್ರಿಗೆ ಆತಿರಿ ಕ್ವಶನ್ಸ್ ಕೇಳ್ತಾ ಇದಾರೆ, ಅವ್ನು ಅಳ್ತಾ ಇದ್ದಾನೆ, ಅದನ್ನ ಬಿಟ್ಬಿಟ್ಟು ಡ್ರಿಲ್ ಮಾಡ್ತಾ ಇದಾರೆ, ಇದೆಲ್ಲ ಕಂಪ್ಲೀಟು ಇದೆ ಫೇಕ್. ಅದೇ ಈಗ ಒಳಗಡೆ ಏನ್ ಹೋಗ್ತಾ ಇದೀವಿ ಅಷ್ಟ ಕಾಣಿಸ್ತಾ ಇದೆ ಅವ್ರಿಗೆ. ಒಳಗಡೆ ಏನಾಗ್ತಾ ಇದೆ ಅನ್ನೋಂಥದ್ನ ಅವ್ರಿಗೆ ಗೊತ್ತಿಲ್ಲ. ಅಟ್ಲೀಸ್ಟ್ ನಾವು ಅವತ್ತೊಂದ್ ದಿವಸ ಲಾರಿ ಓನರ್ ಮನಾಫ್ ಇದಾರೆ, ಕೇರಳದಿಂದ ಬಂದಿದ್ರು, ಅವ್ರನ್ನ ವಿಚಾರಣೆ ಕರೆತಿದ್ರು. ಅವ್ರ ಹತ್ರನೂ ಅವರು ಮೀಡಿಯಾ ಬೈಟ್ ಕೊಟ್ಟಿದ್ದಾರೆ ಏನಾಗ್ತಾ ಇದೆ ಅಂತ. ಅದನ್ನ ಪ್ರಸಾರ ಮಾಡಕ್ಕಾಗಿಲ್ಲ, ಕಟ್ ಮಾಡಾಕಿದ್ದಾರೆ. ಹಾಗಾದ್ರೆ ನಾವು ಅಂದ್ಕೊಳ್ತಾ ಇರೋದೇ ಬೇರೆ, SIT ವಿಚಾರಣೆ ನಡೀತಾ ಇರೋದೇ ಬೇರೆ. SIT ವಿಚಾರಣೆ ನಡೀತಾ ಇರೋದೇ ಬೇರೆ. ಈಗ ಅದೇ ನೋಡಿ, ಈಗ ಅಷ್ಟೆಲ್ಲ ಆಗಿದೆ ಅಂದ್ರೆ, ಈಗ ಮೊನ್ನೆ ಇದು ವಿಠಲ್ ಗೌಡ್ರು ಕರ್ಕೊಂಡು ಬಂಗ್ಲೆಗುಡ್ಡಲ್ಲಿ ಏನೋ ಒಂದ್ ಸ್ವಲ್ಪ ಮುಳೆಗಳು ಸಿಕ್ಕೋದು ಅದು ಇದೆ ಅಂತೆಲ್ಲ ಹೋದ್ರು. ಇದು ಮುಂಚೆನೆ ಪ್ರಿಡಿಕ್ಟ್ ಮಾಡ್ಬೋದಿತ್ತಾನೆ, ಹಂಗ SIT ಒಳಗಿಂದ ಇವ್ರಿಗೆ ಇನ್ಫಾರ್ಮೇಶನ್ ಬರ್ತಿದೆ ಅಂದ್ರೆ. ಹಾಗಾದ್ರೆ ನೂರಾರು ಶವ ಹೂತಿಟ್ಟೋ ಪ್ರಕರಣ ಏನಿದೆ, SIT ತನಿಖೆಯ ನಂತರ ಒಂದೇನೋ ಎಲ್ರು ಅಚ್ಚರಿ ಪಡುವಂತ ರಿಪೋರ್ಟ್ಸ್ ಬರ್ಬಹುದಾ? ಯಾಕೆಂದ್ರೆ ನಿನ್ ವಿಚಾರಣೆ ಎದುರಿಸ್ ಬಂದಿರೋದ್ರಿಂದ ಬರ್ಬೋದು, ಬಟ್ ತಡ ಆಗ್ಬೋದು. ಯಾಕಂದ್ರೆ ಚಿನ್ನಯ್ಯ ಅವನ್ ಏನೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೋ, ಉಲ್ಟಾ ಹೊಡೆದಿದ್ದಾನೆ, ಹಾಗೆ ಹೀಗೆ ಅಂತ ಹೇಳ್ತಾ ಇದಾರೆ. ಎಲ್ಲ ಸುದ್ದಿಗಳಿದೆ ಅದು. ಬಟ್ ಅದೇ ಈಗ ತನಿಖೆ ಸ್ಟಾರ್ಟ್ ಆಗಿದೆ ಅಂದ್ರೆ ಅವನೊಬ್ಬನ್ ನಂಬ್ಕೊಂಡೇನ್ ತನಿಖೆ ಮಾಡ್ತಿರಲ್ಲ. ಈಗ ವಿಷಯ ಕೇಳಿ ಬಂದಿದೆ ಅಂದ್ರೆ ಇರ್ಲಿ, ತನಿಖೆ ಇವ್ರು ಅದನ್ನ ಆಚೆ ತೆಗಿಬೇಕು ಅಂತ ಬಂದಿದ್ದಾರೆ, ತೆಗಿತಾರೆ. ಅದೇನ್ ಸತ್ಯ ಇದೆ ಅನ್ನೋಂಥದ್ನ. ಬಟ್ ನಾನು ಏನ್ ಪ್ರಶ್ನೆಗಳು ಕೇಳಿದ್ರು ಅಂತ ಕೇಳಲ್ಲ, ಬಟ್ ನೀನ್ ವಿಚಾರಣೆ ನಡೆಸಿದ್ ಯಾವ ರಿಲೇಟೆಡ್ ವಿಡಿಯೋ ಮಾಡೋ ವಿಚಾರವಾಗ ಅಲ್ಲ, ಇದಕ್ಕೆ ಸಂಬಂಧಪಟ್ಟಿದ್ದೇನೆ, ತನಿಖೆಗೆ ಸಂಬಂಧಪಟ್ಟಿದ್ದೇನೆ. ನಾನು ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನ್ ಮಾಡಿದ್ದೀನಿ ಹೀಗೆ ಅದೇ ಅದನ್ನ ಕೇಳ್ತಾರೆ. ನೆಕ್ಸ್ಟ್ ಈ ತರ ಕೇಳ್ತಾರೆ. ಓಕೆ, ಸದ್ಯ ಹಂಗಾರೆ ನಿಮ್ಮ ಸುಮಂತನ ಎಂಟ್ರಿ ನೀವು ನೋಡಿದ್ಯಾ? ಅವ್ನು ಬಂದಿದ್ದು, ಈಗಾಗಲೇ ಆತನು ಕೂಡ ಲಾಕ್ ಆಗಿರೋದು ಎಲ್ಲವನ್ನೂ ಅಬ್ಸರ್ವ್ ಮಾಡ್ತಾ ಇದೀಯಾ? ಎಲ್ಲೋ ಒಂದ್ ಕಡೆ ನಾನು ಯೂಟ್ಯೂಬರ್ಸ್ ಗಳ ವಿರುದ್ಧವೂ ಒಂದು ಷಡ್ಯಂತ್ರ ಮಾಡೋ ಇನ್ನೊಂದು ಟೀಮ್ ಇದೆ ಅಂತ ಅನ್ಸ್ಬಿಡ್ತಾ ನಿನ್ಗೆ? ಖಂಡಿತ ಅವನು ಬಂದಿದ್ದು ಅನ್ನೋದಕ್ಕಿಂತ ಅದೇ ಬಂದಿದ್ದನ್ನೇನೋ ಹೇಳ್ಕೊಂಡಿರ್ತಾನೆ ಅವನು. ಅಭಿಷೇಕ್ ನನ್ನ ಫ್ರೆಂಡ್ ಒಂದಿರ್ತಾನೆ, ಈ ಕಡೆ ಈ ಟೀಮ್ ಇದೆಯಲ್ಲ ನೆಕ್ಸ್ಟ್ ಧರ್ಮರಕ್ಷಕರು ಅಂತ ಹೇಳ್ಕೊ, ಇವ್ರುಗಳು ಹೌದಾ ಅಂತ ಕರ್ಕೊಂಡಿರ್ತಾರೆ. ಅದೇ ನೆಕ್ಸ್ಟ್ ಇವನ್ನ ಒಂದ್ ರೀತಿ ಹ್ಯೂಮನ್ ಬಾಂಬ್ ತರ ಯೂಸ್ ಮಾಡ್ತಿದ್ದಾರೆ. ಬಟ್ ಅದೇ ಹ್ಯೂಮನ್ ಬಾಂಬ್ ಅಂತ ಯೂಸ್ ಮಾಡ್ಕೊಂಡು ಇವ್ರೊಟ್ಟಿಗೆ ಇಟ್ಕೊಂಡು ಕೂತಿದ್ದಾರೆ ಅವನ್ನ. ಏನಂದ್ರೆ ಅವನು ಪಬ್ಲಿಸಿಟಿಗೆ ಅಂತಾನೆ ಬಂದಿರೋದು, ಪ್ರಚಾರಕ್ಕೆ ಅದೇ ಅವನೇ ಎಕ್ಸ್ಪೋಸ್ ಆಗ್ತಾ ಇದ್ದಾನೆ, ಅಲ್ಲಿ ಇಲ್ಲಿ ಹೇಳ್ಕೊತಾನೆ ನಾನು ಹಂಗೆ ಹಿಂಗೆ ಅಂತ. ಅದೇ ಸತ್ಯ ಆಚೆ ಬರ್ತದೆ. ಈಗ ಹೇಳ್ಬೇಕು ಅಂದ್ರೆ ಅವನು ನನಗೆ 2 ವರ್ಷದಿಂದ ಫ್ರೆಂಡ್ ಅಂತ ಹೇಳಿದ್ದಾನೆ.
ಆಕ್ಚುಲಿ ಚಂದನ್ ಗೌಡ್ರು ಬಟ್ಟೆ ಅಂಗಡಿ ಓಪನ್ ಆದಾಗ್ಲೇನೆ ನಾನು ಅವ್ನು ಫಸ್ಟ್ ನೋಡಿದ್ದು. ಅವತ್ತೇನೆ ನಂಬರ್ ಸಿಕ್ಕಿ ನನ್ನ ಒಂದು ಕಾಂಟ್ಯಾಕ್ಟ್ ಎಕ್ಸ್ಚೇಂಜ್ ಆಗಿದ್ದು. ಕಾಲ್ ಲಿಸ್ಟ್ ಬೇಕಾದ್ರೆ ಕಳಿಸ್ತೀನಿ ನೋಡಿ, 1 ನಿಮಿಷದ ಮೇಲೆ ಮಾತಾಡಿಲ್ಲ ಒಂದಿನ. ಈ ತರ ಬಿಟ್ರೆ ಚಂದನ್ ಗೌಡ್ರೆ ದುಡ್ಡು ಕೊಟ್ರು ಅಂತ ಹೇಳ್ತಾನೆ. ನಿನ್ ಕನ್ಸರ್ನ್ ಏನೋ ಗೊತ್ತಿಲ್ಲ ನನಗೆ. ಧರ್ಮಸ್ಥಳ ವಿಚಾರವಾಗಿ ಅಥವಾ ಸೌಜನ್ಯ ವಿಚಾರವಾಗಿ ಏನೋ ನ್ಯಾಯಪರವಾಗಿ ಅಲ್ಲಿ ಏನೋ ನಡೀತಾ ಇದೆ ಅನ್ನೋದು ಕನ್ಸರ್ನ್ ನಮಗೂ ಇದೆಯಲ್ಲ. ಧರ್ಮಸ್ಥಳ ನಾನು ಹೇಳ್ತಿರೋದು ಆತರ ಇರ್ಬೋದೇನೋ. ಬಟ್ ಕೆಲವೊಂದ್ ಕಡೆ ನಿನ್ನ ತುಂಬಾ ಚೈಲ್ಡ್ ಅನ್ನೋ ಪದಗಳು ಬಳಸಿದ್ರು, ಅತಿಖ್ಯಾತ ಅನ್ನೋ ಪದಗಳನ್ನು ಬಳಸ್ಕೊಂಡು ಸ್ಟೋರಿಗಳನ್ನು ಮಾಡಿದ್ರು. ಇವೆಲ್ಲ ನೋಡಿದಾಗ ನಿನಗೆ ಏನ್ ಅನಿಸ್ತಾ ಇದೆ ಹಾಗಾದ್ರೆ? ಬಳಸ್ಕೊಳ್ಳಿ, ತೊಂದ್ರೆ ಇಲ್ಲ, ಬಳಸ್ಕೋತಾರೆ. ಕಡೆನು ಇದಾರಲ್ಲ ನಮ್ಮ ನಂಬುವಂತವ್ರು, ಅಷ್ಟು ಸಾಕು. ಅವ್ರು ಏನಾದ್ರು ಬಳಸ್ಕೊಳ್ಳಿ, ಅದು ತೊಂದ್ರೆ ಇಲ್ಲ, ಏನಿಲ್ಲ, ಅದರಿಂದ ಏನಿಲ್ಲ. ನಂಗೆ ಬೇಜಾರಾಗಿದ್ದೇನು ಅಂದ್ರೆ ಇವನು ನನ್ ಮೇಲೆ ಈ ತರ ಹೇಳ್ದ ಆರೋಪ ಅನ್ನುವಂಥದ್ದು ಬೇಜಾರಾಗಿಲ್ಲ, ಜನಗಳಿಗೆ ಗೊತ್ತಿತ್ತು. ಅದ್ರಲ್ಲಿ ಚಂದನ್ ಗೌಡ್ರು, ಚಂದನಣ್ಣ, ನ್ಯೂಸ್ ಅಲರ್ಟ್ನವರು ಕಂಪ್ಲೀಟ್ ಎಕ್ಸ್ಪೋಸ್ ಮಾಡಿದ್ರು. ಅವನು ಮತ್ತೆ ಅವನ ಹಿಂದೆ ಇರೋರು ಆ ಕಾಲ್ ರೆಕಾರ್ಡಿಂಗ್ ಗಳು ಅದರಿಂದ ಎಲ್ಲ ಪ್ರೂವ್ ಆಯಿತು. ಬಟ್ ನನಗೇನಂದ್ರೆ ನಮ್ಮ ಮನೆಯವ್ರು ಬೇಜಾರಾದ್ರು. ಯಾಕಂದ್ರೆ ಮನೆಯವರು ಒಂದು ಸ್ಕೂಲ್ ನಡೆಸ್ತಾ ಇದ್ದಾರೆ. ಈಗ ಜನಗಳಿಂದ ನಮ್ಮ ಅಕ್ಕಪಕ್ಕದವ್ರ ಮನೆಯವ್ರು ಏನ್ ಹೇಳ್ತಾ ಇದಾರೆ, ಸ್ಕೂಲ್ ನಡೆಸ್ತಾ ಇದಾರಲ್ಲ ಅವ್ರ ಮಗ ಹಾಗೆ ಹೀಗೆ. ಅದ್ರಲ್ಲೂ SITಗೆ ಹೋಗಿದ್ದೇ ಒಂದ್ ರೀತಿಯಲ್ಲಿ ಮಾಧ್ಯಮಗಳಲ್ಲಿ ಬಂದಿತ್ತು ಆ ತರ. ಅದ್ರೊಳಗಡೆ ಇವನು ಈ ತರ ಹೇಳಿದ್ದನ್ನು ಅದೇ ಒಂದು ಹಳ್ಳಕ್ ಬಿದ್ರೆ ಆಳ್ಗೊಂದ್ ಕಲ್ಲು ಅಂತಾರಲ್ಲ, ಆ ತರ ಆಗಿ ಅದೇ ಅವ್ರಿಗೆ ಇದಾಗಿದ್ದರಿಂದ ಇಲ್ಲ, ಈಗ ಎಕ್ಸ್ಪೋಸ್ ಜೊತೆಗೆ ಅವ್ನು ಕಾನೂನು ಕ್ರಮ ತಗೋಬೇಕು ಅನ್ಕೊಂಡು ನಾನು ಮುಂದೆ ಬಂದೆ. ಬಟ್ ಅಟ್ ಲಾಸ್ಟ್ ನಾವ್ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಫೈನಲಿ? ಪದ್ಮಲತಾ ಕೇಸು ರೀಓಪನ್ ಆಗುತ್ತಾ? ಅಲ್ಲಿ ವೇದವಲ್ಲಿ ಪ್ರಕರಣ ಇರ್ಬೋದು, ಜೊತೆಗೆ ಈ ಆನೆ ಮಾವುತನ ಪ್ರಕರಣ ಇರ್ಬೋದು, ಇವೆಲ್ಲ ಸೈಮಲ್ಟೇನಿಯಸ್ ಆಗಿ ಹೋಗ್ತಾ ಇದೆ ಅಂತ ಅನ್ಸುತ್ತಾ? ನೀನ್ ಸುಮ್ನೆ ಸೂಕ್ಷ್ಮವಾಗಿ SIT ವಿಚಾರಣೆ ಎದುರಿಸಿ ಬಂದಿರೋದ್ರಿಂದ ಕೇಳ್ತಾ ಇರೋದು ನಾನು. ಅದನ್ನು ಟಚ್ ಮಾಡ್ಬೋದು ಅಂತ ಅನ್ಸುತ್ತಾ ಅಂತ, ಅಥವಾ ಇಲ್ಲ SIT ಇಲ್ಲದೆ ಗೊತ್ತಾಗಲ್ಲ. ಬಟ್ ಇಲ್ಲ, SIT ದಿಂದ ಅದೇ ಆಚೆ ಬರುತ್ತೆ. ಅಲ್ಲ, ನಾನು ಪದ್ಮಲತಾ ಕೇಸು ಇವೆಲ್ಲವನ್ನೂ ಸೈಮಲ್ಟೇನಿಯಸ್ ಆಗಿ ಮಾಡ್ತಿದಾರ, ಪ್ಯಾರಲಲ್ ಆಗಿ ಇನ್ವೆಸ್ಟಿಗೇಷನ್ ಅಂತ ಕೇಳ್ತಾ ಇರೋದು. ತರ ಏನ್ ಅನ್ಸಿಲ್ಲ, ಹೇಳಕ್ ಗೊತ್ತಾಗಲ್ಲ. ಯಾಕಂದ್ರೆ ಈಗ SIT ಅಂದ್ರೆ ಒಬ್ರೇ ಅಲ್ಲ ಇರೋದು, ಒಬ್ರೇ ಅಲ್ಲ ಟೀಮ್ ಇರೋದು, ತುಂಬಾ ಅವ್ರ ಟೀಮ್ ಎಷ್ಟು ಜನ ಇದಾರೆ. ಈಗ ನನ್ನೊಂದೊಂದು ಪಾರ್ಟ್ ಕೇಳ್ತಾ ಇದಾರೆ ಅಂದ್ರೆ ಇನ್ನೊಬ್ರ ಹತ್ರ ಇನ್ನೊಂದು ಕೇಳ್ಬೋದು, ಅಥವಾ ಇನ್ನೊಂದು ರೂಟಲ್ಲಿ ಹಿಂಗ್ ಬರ್ತಾ ಇರ್ಬೋದು. ಎಷ್ಟು ಗಂಟೆ ಹೋಗ್ತಿದ್ದೆ ಬೆಳಗ್ಗೆ? ಅಲ್ಲಿ ಹೋಗಿ ಒಳಗೆ ಕೂತ್ಕೊಂಡ್ರೆ ಎಷ್ಟು ಗಂಟೆಗೆ ಶುರುವಾಗೋದು, ಎಷ್ಟು ಗಂಟೆ ಮುಗಿಯೋದು? 9 ಗಂಟೆ 10 ಗಂಟೆ ಹಂಗೆ ಹೋಗ್ತಾ ಇದ್ವಿ. 10:30 ಆಗ್ತಿತ್ತು. ಹೋಗ್ತಾ ಇದ್ವಿ, ಹಿಂಗ್ ಬಂದ್ವಿ ಅಂತ ಹೇಳಿದ್ವಿ. ನೆಕ್ಸ್ಟ್ ನಮ್ದು ಏನಾದ್ರು ಅದೇ ವಿಚಾರಣೆ ಮಾಡ್ತಿದ್ರು, ಕೂತ್ಕೊಂಡು ವಿಚಾರಣೆ ಊಟಕ್ಕಲ್ಲೇ ಹಿಂಗ್ ಬ್ರೇಕ್ ಇರ್ತಿತ್ತು. ಮೆಸ್ ಇತ್ತು, ಮೆಸ್ಗೆ ಹೋಗಿ ಊಟ ಮಾಡ್ಕೊ ಬರ್ತಿದ್ವಿ. ನೆಕ್ಸ್ಟ್ ಅದೇ ಸಂಜೆ ಆಯ್ತು ಅಂದ್ರೆ ಮುಗಿಸ್ಕೊಂಡ್ವಿ ಅಂದ್ರೆ ಬರ್ತಿದ್ವಿ. ಮತ್ತೆ ನಾಳೆ ಬರ್ತೀವಿ ಅಂದ್ರೆ ಸರಿ ಸರ್ ನಾಳೆ ಬರ್ತೀವಿ ಅಂದ್ರೆ ಹೇಳ್ಕೊಂಡು ಬ್ಯಾಲೆನ್ಸ್ ನಮ್ದು ಏನೇನ್ ಬ್ಯಾಲೆನ್ಸ್ ಇದ್ದು ನಮ್ಗೆ ಹೇಳ್ಬೇಕು, ಏನೇನ್ ಬ್ಯಾಲೆನ್ಸ್ ಇತ್ತು ಅದೆಲ್ಲ ಮುಗಿಸ್ಕೊತಾ ಇದ್ವಿ. ಕ್ವಶನ್ ಸ್ಮೂತ್ ಇರೋದಾ? ತುಂಬಾ ಒಂಥರ ಎದುರಿಸೋ ತರ ಇರೋದಾ? ತುಂಬಾ ಸ್ಮೂತ್ ಕ್ವಶನಿಂಗ ನಿಮ್ಗೆ? ಅದು ಅಂದ್ರೆ ಮಾಮೂಲಿ ಕೇಳ್ತಾರೆ, ಇಂಟ್ರಾಗೇಷನ್ ಮಾಡ್ತಾರೆ ಎಲ್ಲ. ಅಂದ್ರೆ ನಾವು ನಮ್ಗೆ ಇರೋದು ಹೇಳ್ಬೇಕು ಅಷ್ಟೇ, ನಾವು ಇರೋದು ಹೇಳ್ಬೇಕು. ಅವ್ರಗಳಿಗೆ ಅದೇ ಗೊತ್ತಿದೆ, ಅವ್ರಿಗೂ ಸದ್ಯ ಗೊತ್ತಿದೆ SIT ಈಗ ಏನು ಅಂದ್ರೆ ಈಗ ಚಿನ್ನಯ್ಯ ತಂದ, ವಿಠಲ್ ಗೌಡ್ರು ತಂದ ಅನ್ನೋದು ಕ್ವಶನ್ ಇತ್ತು ಜನಗಳಿಗೆ. ಬಟ್ SIT ಅವರಿಗೆ ಅದು ಗೊತ್ತಿತ್ತು ಅನ್ಕೋತೀನಿ. ಯಾಕಂದ್ರೆ ಈಗ SIT ಅಂದ್ರೆ ಅದು ಅಲ್ಲಿರೋರೆಲ್ಲ ಕಮ್ಮಿ ಅವರಲ್ಲ, ಎಲ್ಲ ಒಳ್ಳೊಳ್ಳೆ ಎಕ್ಸ್ಪೀರಿಯನ್ಸ್ ಗಳೇನೆ, ಅವ್ರಗಳಿಗೆಲ್ಲ ಸತ್ಯ ಗೊತ್ತಿರುತ್ತೆ. ನಿನಗೆ ಕ್ವಶನ್ ಕೇಳಬೇಕಾದ್ರೆ ಈ 4 ಜನ ಟೀಮ್ ಇದೆಯಲ್ಲ IPS ಅಧಿಕಾರಿಗಳು, ಅದರಲ್ಲಿ ಯಾರಾದ್ರೂ ಒಬ್ರು ಇದ್ರ ಅಥವಾ ಬೇರೆ ನಾರ್ಮಲ್ ಅವ್ರ ಟೀಮ್ನವ್ರು ಕ್ವಶನ್ ಕೇಳಿದ? ಇಲ್ಲ ಎಲ್ಲರ ಹತ್ರ ನಡೆಯುತ್ತೆ. ಎಲ್ಲರ ಹತ್ರನೂ ಇರುತ್ತಾ ಕ್ವಶನ್? ಎಲ್ಲರ ಹತ್ರನೂ ಇರುತ್ತೆ, ಹಂಗಲ್ಲ, ಒಬ್ರು ಇರ್ತಾರೆ. ಅದೇ ಈಗ ಓಡಾಡ್ಕೊಂಡಿರ್ತೀವಿ ಒಳಗೆ. ಅಲ್ಲ, ನಿಮಗೆ ಆ 4 ಜನ IPS ಅಧಿಕಾರಿಗಳಲ್ಲಿ ಯಾರಾದ್ರೂ ಒಬ್ರು ಕ್ವಶನ್ ಮಾಡಿದ್ರ, ಇಂಟ್ರಾಗೇಷನ್ ಇತ್ತ ಅಂತ ಕೇಳ್ತಾ ಇದೀನಿ ಅಷ್ಟೇ. ಇಲ್ಲ, ಅದು ಬೇಡ ಅನ್ಸುತ್ತೆ, ಕಾನ್ಫಿಡೆನ್ಷಿಯಲ್ ಆಗಿರಲ್ಲ. ಯಾಕಂದ್ರೆ ಅವ್ರ ಪಾರ್ಟ್ ಅವರು ಅಂದ್ಕೊಂಡಿರ್ತಾರೆ. ಸರಿ ಸರಿ ಸರಿ, ಓಕೆ ಓಕೆ. ಕೆಲವೊಂದು ಡೌಟ್ಸ್ ಇತ್ತು, ಅದೆಲ್ಲ ಕ್ಲಿಯರ್ ಮಾಡ್ಕೊ. ಅದೇ ಏನಿಲ್ಲ, ಈಗ SIT ತನಿಖೆಯಿಂದ ಅದೇ ಸತ್ಯ ಆಚೆ ಬರುತ್ತೆ ಫಸ್ಟ್. ಈಗ ಅದ್ ಬಿಟ್ರೆ ನೆಕ್ಸ್ಟ್ ಮೇ ಬಿ ಎಲ್ಲ ಸುದ್ದಿ ಬರ್ತಿರೋದ್ ನೋಡಿದ್ರೆ 1 ತಿಂಗಳೊಳಗೆ ಏನೋ ಒಂದು ರಿಪೋರ್ಟ್ ಕೊಡ್ಬೋದು ಹೋಮ್ ಮಿನಿಸ್ಟರ್ ಅವರಿಗೆ, ಅಥವಾ ಕೋರ್ಟಿಗೆ ಸಬ್ಮಿಟ್ ಮಾಡ್ಬೋದು ಅನ್ನೋ ತರ ಇದೆ. ಅದಾದ್ಮೇಲೆ ನಿನಗೆ ಗಿರೀಶ್ ಮಟ್ಟಣ್ಣನ್ ಅವರಿಗೆ, ಮಹೇಶ್ ಚಿಮ್ರೋಡಿ ಅವ್ರಿಗೆ, ಇವ್ರಿಗೆಲ್ಲ ಹಿನ್ನಡೆ ಆಗುತ್ತೆ ಅನ್ಸುತ್ತಾ ಅಥವಾ ಒಂದು? ಹಂಗೇನು ಅನ್ನಿಸ್ತಿಲ್ಲ.
ಹಂಗ್ ಅನಿಸ್ತಿಲ್ಲ. ಹಂಗ ಅನಿಸ್ತಿಲ್ಲ. ಹಿನ್ನಡೆ ಏನಾಗುತ್ತೆ ಅಂತ ಅನಿಸ್ತಿಲ್ಲ ನಿಮ್ಗೆಲ್ರಿಗೂ. ಒಟ್ಟಿಗೆ ಸಮಾಜದಲ್ಲಿ ಕೇಳಿ ಬರ್ತಾರ ವಿರೋಧಗಳಿಗಿಂತ ಸ್ವಲ್ಪ ನಿಮ್ ಬಗ್ಗೆ ಒಂದ್ ಸ್ವಲ್ಪ ಒಂದ್ ನಂಬಿಕೆ ಬರ್ಬೋದು ಅಂತ ಅನ್ಸುತ್ತಾ ನಿನಗೆ? ಅದೇ. ಹಾ, ಓಕೆ 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 ಬ್ರದರ್.